ಬಂಗಾಳದ ಸಂದೇಶ್ ಖಾಲಿಯ ಪ್ರಕರಣ ದಿನೇ ದಿನೇ ಯಾವ ಥರ ಟರ್ನ್ ಪಡ್ಕೊಳ್ತಿದೆ ಅಂತ ಕೇಳಿದರೆ ಎಂಥ ನಾಗರಿಕನಿಗೂ ಕೂಡ ಗಾಬರಿ ಆಗುವಂಥದ್ದು. ಅಲ್ಲಿನ ಹೆಣ್ಮಕ್ಳ ಮೇಲೆ ನಡೆದಂಥ ಅತ್ಯಾಚಾರದ ಪ್ರಕರಣಗಳಿವೆಲ್ಲ ನನಗೆ ಆಶ್ಚರ್ಯ ಅನಿಸುತ್ತೆ. ಯಾಕೆ ರಾಹುಲ್ ಗಾಂಧಿ ಮತ್ತು ಈ ನಾಡಿನ ಬಹುತೇಕರು ಪ್ರಜ್ಞಾವಂತರು ಅಂತ ಅನ್ನಿಸ್ಕೊಂಡವರು ಮಣಿಪುರದ ಕುರಿತಂತೆ ಹೇಗೆ ರಿಯಾಕ್ಟ್ ಮಾಡಿದ್ರೋ ಅದರ 10% ರಿಯಾಕ್ಷನ್ ಕೂಡ ಇಲ್ವಲ್ಲ. ಸಂದೇಶ್ ಖಾಲಿಯಲ್ಲಿ ಶೇಖ್ ಶಹಜಹಾನ್ ಹೆಣ್ಣು ಮಕ್ಕಳನ್ನು ಆರಿಸ್ಕೊಂಡು ಸುಂದರವಾಗಿರೋ ಹೆಣ್ಮಗಳನ್ನು TMC ಕಚೇರಿಗೆ ಕರ್ಕೊಂಡೋಗಿ ಅಲ್ಲಿ ಅವರನ್ನ ಗಂಟೆಗಟ್ಟಲೆ ದಿನಗಟ್ಟಲೆ ಇಟ್ಕೊಂಡು ತೃಪ್ತಿಯಾಗಿದೆ ಅಂತಂದಾಗ ಮಾಸ್ ರೇಪ್ ಮಾಡಿ ಅವರನ್ನ ಹೊರ ಕಳಿಸ್ತಾ ಇದ್ದಂಥದ್ದು ಈಗ ಹೊರಗೆ ಬರ್ತಾ ಇದ್ದಂತೆ ಇಡೀ ದೇಶ ತಲ್ಲಣಿಸಿದೆ. ಆದರೆ ಯಾರೂ ಮಾತಾಡ್ತಿಲ್ಲ. ಬಟ್ ದುರದೃಷ್ಟಕರ ಸಂಗತಿ ಅಂತಂದ್ರೆ ಈ ದೇಶದಲ್ಲಿ ಪ್ರೆಸ್ ಫ್ರೀಡಮ್ನ ಕುರಿತಂತೆ ಮಾತನಾಡುವ ಮಂದಿ ಇವತ್ತು ರಿಪಬ್ಲಿಕ್ ಚಾನೆಲ್ನ ಒಬ್ಬ ರಿಪಬ್ಲಿಕ್ ಬಾಂಗ್ಲಾದ ಒಬ್ಬ ರಿಪೋರ್ಟರ್ನ ಅಲ್ಲಿ ಬಂಧಿಸಿರೋದು ಅತ್ಯಂತ ಕೆಟ್ಟದಾಗಿ ಹೀನಾಯವಾಗಿ ಪೊಲೀಸರು ಅವನ್ನ ನಡೆಸ್ಕೊಳ್ತಾ ಇರೋದ್ರ ಕುರಿತಂತೆ ಮಾತಾಡ್ತಾ ಇಲ್ಲ ಅನ್ನೋದು ಬಹಳ ದುರಂತಕಾರಿ ಸಂಗತಿ. ರಿಪಬ್ಲಿಕ್ ಚಾನೆಲ್ನ ಸಂತು ಅನ್ನುವಂಥ ರಿಪೋರ್ಟರ್ ಅಲ್ಲಿಗೆ ಹೋಗಿದ್ದಾಗ ಅಲ್ಲಿನ ನೈಜ ಚಿತ್ರಣಗಳನ್ನು ಬಿಡಿಸಿಡ್ತಿರುವಾಗ ಅವನನ್ನು ಅಲ್ಲಿಂದಲೇ ಎಳ್ಕೊಂಡು ಬರಲಾಗಿದೆ ಮತ್ತು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ಳಲಾಗಿದೆ. ಎಲ್ಲೆಲ್ಲಿ ಪ್ರತಿಪಕ್ಷದ ಈ ಸರ್ಕಾರಗಳಿವೆಯೋ, ನಾನು ಕರ್ನಾಟಕದ ಸರ್ಕಾರದ ಈ ದೌರ್ಜನ್ಯವನ್ನು ನೋಡಿರೋದ್ರಿಂದ ನೇರವಾಗಿ ಹೇಳಬಲ್ಲೆ ಇದು ಅತ್ಯಂತ ದುರಂತಕಾರಿ ಸಂಗತಿ. ನಾನು ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಚಾನೆಲ್ನೊಂದಿಗೆ ಮತ್ತು ಆ ಚಾನೆಲ್ನ ಎಲ್ಲ ರಿಪೋರ್ಟರ್ನೊಂದಿಗೆ ಹಾಗೆ ಹೇಳೋದಾದ್ರೆ ಪ್ರತಿಯೊಬ್ಬ ಈ ಮಾಸ್ ಮೀಡಿಯಾದ ರಿಪೋರ್ಟರ್ಗಳೊಂದಿಗೆ ಈ ಜನರಿಗೆ ವಿಚಾರವನ್ನು ಮುಟ್ಟಿಸ್ಲಿಕ್ಕೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರುವಂಥ ಈ ಜನರೊಂದಿಗೆ ನಾನು ಬಲವಾಗಿ ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.